ನಾವು ಅನ್ಕೊಂಡಿರೋ ಕೆಲ್ಸ ಈಗ್ಲೇ ಆಗ್ಬೇಕು. ಕಾಯುವಂತ ಸಹನೆ ತಾಳ್ಮೆ ನಮ್ಮಲ್ಲಿಲ್ಲ ಅನ್ನೋರಿಗೆ ಈ ಕಥೆಯನ್ನ ಹೇಳಿ. ಒಮ್ಮೆ ಒಂದು ಹುಡುಗ ಶನಿದೇವ ನಿಧಾನವಾಗಿ ನಡ್ಕೊಂಡು ಹೋಗ್ತಿದ್ದದನ್ನ ನೋಡಿ, ಪರಮಾತ್ಮ ಯಾಕೆ ಇಷ್ಟು ನಿಧಾನವಾಗಿ ನಡ್ಕೊಂಡು ಹೋಗ್ತಿದ್ಯಾ? ನಾನು ಬೇಗ ದೊಡ್ಡವನಾಗ್ಬೇಕು, ನನಗೆ ಎಲ್ಲವೂ ಈಗ್ಲೇ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ನಗುತ್ತಾ ಶನಿದೇವ ಒಂದು ಬೀಜವನ್ನ ಆ ಹುಡುಗನ ಕೈಗೆ ಕೊಡ್ತಾರೆ. ಈ ಬೀಜವನ್ನ ಭೂಮಿಗೆ ಬಿತ್ತು. ಅದು ನಾಳೆ ಅಷ್ಟರಲ್ಲಿ ನಿನಗೆ ಹಣ್ಣನ್ನ ಕೊಟ್ಟರೆ ನಿನಗೇನು ಬೇಕೋ ನಾನು ಕೊಡ್ತೇನೆ ಅಂತ ಮಾತು ಕೊಡ್ತಾರೆ. ಆ ಹುಡುಗ ಆ ಬೀಜವನ್ನ ಭೂಮಿಯ ಆಳದಲ್ಲಿ ಬಿತ್ತಿ ಅದಕ್ಕೆ ಸಾಕಷ್ಟು ನೀರನ್ನ ಹಾಕಿ ದಿನವಿಡೀ ಅದರ ಮುಂದೆ ಕುತ್ಕೊಂತಾನೆ. ಅದು ಹಣ್ಣಲ್ಲ, ಮೊಳಕೆ ಕೂಡ ಬಂದಿರೋದಿಲ್ಲ. ಆ ಹುಡುಗ ಬೇಜಾರಿನಿಂದ ಆ ಬೀಜದ ಮೇಲೆ ಕಿರಿಚ್ತಾನೆ, ಬೈತಾನೆ. ಆದ್ರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಮಾರನೇ ದಿನ ಶನಿದೇವನ ಬಳಿ ಹೋಗಿ ನೀವು ಕೊಟ್ಟಿರುವಂತ ಬೀಜ ಮುರಿದೋಗಿರೋ ಕಾರಣ ಕೊಡ್ತಾನೆ. ಅದಕ್ಕೆ ಶನಿದೇವ ಹೇಳ್ತಾರೆ, ಮುರಿದೋಗಿರೋದು ಬೀಜವಲ್ಲ, ನಿನ್ನ ತಾಳ್ಮೆ ಅಂತ. ಭೂಮಿಯ ಆಳದಲ್ಲಿ ಆ ಬೀಜ ತನ್ನ ಕೆಲಸವನ್ನ ಮಾತ್ರ ಮಾಡ್ತಿದೆ. ಮುಂದೆ ಯಾವುದೇ ಗಾಳಿ ಮಳೆ ಬಂದರೂ ನಾನು ಬಾಗಬಾರ್ದಂತ ಕೆಲಸ ಮಾಡ್ತಿದೆ. ತನ್ನ ಬೇರುಗಳನ್ನ ಬಿಟ್ಟು ಬಲಿಷ್ಠವಾಗ್ತಿದೆ. ಹಾಗೆಯೇ ನೀನು ಕೂಡ ಆತರ ಪಡೆದಿರ ನಿನ್ನ ಕೆಲಸವನ್ನ ಮಾತ್ರ ಮಾಡು, ಮುಂದೆ ಒಂದು ದೊಡ್ಡ ಹೆಮ್ಮರವಾಗಿ ಬೆಳಿತ್ಯಾ ಅಂತ ಶನಿದೇವ ಉತ್ತರಿಸ್ತಾರೆ. ಶನಿದೇವ ಹೆಗ್ಲೆರೆದ್ರೆ ಸಾಕು ನಮಗೆ ನೋವು ಕಷ್ಟಗಳನ್ನ ಕೊಡ್ತಾರೆ ಅಂತ ಹೆದರ್ತಾರೆ. ಆದ್ರೆ ಅವರು ಒಂದು ಗುರುವಾಗಿ, ಮಾರ್ಗದರ್ಶಕರಾಗಿ ನಮ್ಮನ್ನ ಸರಿ ದಾರಿಗೆ ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ಮುಂದೆ ಯಾವುದೇ ಕಷ್ಟ ಬಂದರೂ ಅದನ್ನ ಸಹಿಸುವಂತ ಶಕ್ತಿ ನಮ್ಮಲ್ಲಿ ಮೂಡಿಸ್ತಾರೆ ಅಲ್ವಾ? ಹಾಗಾದ್ರೆ ಹೇಳಿ, ಜೈ ಶನಿದೇವ್.